let's wait for the most shocking part. Shocking part. ಅದನ್ನು ಕೇಳಿದ್ರೆ ನೀವು ಬೆಚ್ಚಿ ಬೀಳೋದಲ್ಲ, ಕಾಲಲ್ಲಿರೋದು ಕೈಗೆ ತಗತ್ತೀರಿ. ಲೆಟ್ಸ್ ಗೋ ಫಾರ್ ಇಟ್. ತನ್ನ ವಿರುದ್ಧ ಸಾಕ್ಷ್ಯಗಳು ಇರೋದು ಗೊತ್ತಾಗ್ತಾ ಇದ್ದಂತೆ ಎನ್ಕೌಂಟರ್ ಪ್ಲಾನ್ ಮಾಡ್ತಾಳೆ ಈ ಅಮ್ಮ ಜಯಶ್ರೀ. ಸಾಯಿ ಕುಮಾರ್ ವಿರುದ್ಧ ಸುಳ್ಳು ಪ್ರಕರಣವನ್ನ ಜಯಶ್ರೀ ದಾಖಲು ಮಾಡಿರ್ತಾರೆ. ಸ್ನೇಹಿತೆಯ ಕಡೆಯಿಂದ ಸಾಯಿ ಕುಮಾರ್ ವಿರುದ್ಧ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಗ್ರಾಮಾಂತರದಲ್ಲಿ ಕೇಸ್ ದಾಖಲು ಮಾಡಲಾಗುತ್ತೆ. ಆದರೆ ಹೈಕೋರ್ಟ್ನಲ್ಲಿ ನಿರಪರಾಧಿ ಅಂತ ಸಾಯಿ ಕುಮಾರ್ ಬಿಡುಗಡೆಯಾಗ್ತಾನೆ. ಅದಾದ ಮೇಲೆ ಸಾಯಿ ಕುಮಾರ್ನ ಎನ್ಕೌಂಟರ್ ಮಾಡಿಸೋದಕ್ಕೆ ಪ್ಲಾನ್. ಜಯಶ್ರೀ ಹಾಗೂ ಮಂಜು ಸೇರಿಕೊಂಡು ಎನ್ಕೌಂಟರ್ಗೆ ಸಂಚು. ಈ ಮಂಜು ಯಾರು? ಐ ವಾಂಟ್ ಟು ನೋ. ಈ ಬಗ್ಗೆ ಸಾಯಿ ಕುಮಾರ್ ಬಳಿ ಫೋನ್ ಕಾಲ್ ರೆಕಾರ್ಡ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಯಿ ಕುಮಾರ್ ನಮಗೆ ಫೋನ್ನಲ್ಲಿ ಸಿಗುವ ಸಾಧ್ಯತೆ ಇದೆ ಇನ್ ಸ್ವಲ್ಪ ಹೊತ್ತಿನಲ್ಲಿ. ಇನ್ ಕೆಲವು ಹೊತ್ತಿನಲ್ಲಿ ಚಾನ್ಸಸ್ ಆರ್ ದೇರ್. ವಿ ಆರ್ ಟ್ರೈಂಗ್ ಟು ರೀಚ್ ಹಿಮ್ ಔಟ್. ಸುಮ್ಮನೆ ಅಂತೂ ಇರಲ್ಲ. ನೋಡೋಣ, ನಾವು ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ ಸಾಯಿ ಕುಮಾರ್ ಅವ್ರನ್ನ ರೀಚ್ ಔಟ್ ಆಗೋದಕ್ಕೆ. ವೈ ಓನ್ಲಿ ಸಾಯಿ ಕುಮಾರ್? ವೈ ಓನ್ಲಿ ಸಾಯಿ ಕುಮಾರ್? ಜಯಶ್ರೀ ಅವ್ರಿಗೂ ಕಾಲ್ ಮಾಡಿ. ನೇರ ಖುಲ್ಲ ಮಾತಾಡ್ಸೋಣ. ಇಬ್ರು ಒಟ್ಟಿಗೆ ಬಿಡೋಣ ಫೋನ್ ಕಾಲ್ಗೆ. ನೇರ ಖುಲ್ಲ ಆಗ್ಲಿ ಇವತ್ತು. ನಾನು ಮಾತಾಡ್ತಾ ಇರೋದು ಯಾರ್ದೋ ಬೆಡ್ರೂಮ್ ಕತೆ ಅಲ್ಲ, ಯಾರ್ದೋ ಮನೆ ಕತೆ ಅಲ್ಲ. ನಾನು ಮಾತಾಡ್ತಾ ಇರೋದು ಯಾರ್ದೋ ಸೀಕ್ರೆಟ್ ಅಫೇರ್ ಕತೆ ಅಲ್ಲ. ನಾನು ಮಾತಾಡ್ತಾ ಇರೋದು ಇಲ್ಲಿ ಕೂತ್ಕೊಂಡ್ಬಿಟ್ಟು. ನಾನು ಮಾತಾಡ್ತಾ ಇರೋದು ಯಾರೋ ಸೆಲೆಬ್ರಿಟಿಯ ಕತೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಒಂದು ವ್ಯವಸ್ಥೆಯ ಬಗ್ಗೆ ಇರುವ ವಿಷಯ. ನಾನು ಮಾತಾಡ್ತಾ ಇರೋದು ಸೋಕಾಲ್ಡ್ ಕಾರಾಗೃಹ ಇಲಾಖೆ ಸತ್ ಹೆಣ ಆಗಿದೆ ಅನ್ನೋ ವಿಷಯ, ಹೇಲ್ ತಿಂತಿದ್ದಾರೆ ಅನ್ನೋ ವಿಷಯ. ಸಗಣಿ ಹೇಲ್ ತಿಂತಿದ್ದಾರೆ. ಸಗಣಿ ಆದ್ರೂ ಎಷ್ಟೋ ವಾಸಿ, ಪವಿತ್ರ ಸಗಣಿ. ಇವ್ರು ತಿಂತಿರೋದು ಹೇಲು. ಹೋಗ್ತೆಗೆ ಅಮೆಡ್ಯ ತಿನ್ಕೊಂಡು ಬದುಕ್ತಾ ಇದ್ದಾರೆ ಇವರು. ಖೈದಿಗಳ ದುಡ್ಡಿಂದ ಮೋಜು ಮಸ್ತಿ ಮಾಡಿಕೊಂಡು, ಖೈದಿಗಳ ದುಡ್ಡಿಂದ ಬಟ್ಟೆ ಬಿಚ್ಕೊಂಡು, ಖೈದಿಗಳ ದುಡ್ಡಿಂದ ಹಣ ವರ್ಗಾವಣೆ ಮಾಡಿಕೊಂಡು, ಖೈದಿಗಳ ದುಡ್ಡಿಂದ ಫೋನ್ ಪೇ ಮಾಡಿಸ್ಕೊಂಡು, ಖೈದಿಗಳ ದುಡ್ಡಿಂದ TVS ಜುಪಿಟರ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು, ಖೈದಿಗಳ ದುಡ್ಡಿಂದ ವೇಶ್ಯಾವಾಟಿಕೆ ನಡೆಸ್ಕೊಂಡು, ಖೈದಿಗಳ ದುಡ್ಡಿಂದ ಎನ್ಕೌಂಟರ್ಗೆ ಪ್ಲಾನ್ ಮಾಡಿಸ್ಕೊಂಡು ಬದುಕ್ತಾ ಇದ್ದಾರೆ ಇವರು. ಎಲ್ಲಿ ಅದೂ ಬದುಕ್ತಾ ಇರೋದು? ಎಲ್ಲಿ ಸ್ವಾಮಿ? ಎಲ್ಲಿ? ಕಾರಾಗೃಹದ ಒಳಗೇನೇನೆ. ಸೋಕಾಲ್ಡ್ ಕಾರಾಗೃಹದ ಒಳಗೆ. ಮನ ಪರಿವರ್ತನಾ ಕೇಂದ್ರ ಕಾರಾಗೃಹ ಅಂತ ಕರಿಬಾರ್ದಂತೆ ನಾವು. ಅಬೋಬು ಮನ ಪರಿವರ್ತನಾ ಕೇಂದ್ರ. ಬಹಳ ಪರಿವರ್ತನೆ ಆಗ್ಬಿಡದೆ ಮೇಡಮ್ ನಿಮ್ದು ಮನಸ್ಸು. ಸಿಕ್ಕಾಪಟ್ಟೆ ಆಗ್ಬಿಡದೆ ಪರಿವರ್ತನೆ. ಏನ್ ಮಾಡ್ತೀರಿ? ಹಿಂಗೆಲ್ಲ ಪರಿವರ್ತನೆ ಆಗ್ಬಿಟ್ರೆ ನಾವೇನ್ ಮಾಡೋದು ಮೇಡಮ್? ಏನ ಅಸಹ್ಯಕ್ಕೆ ಬಂದು ಬಿದ್ದಿದ್ದಾವ್ರಿ ಇವ್ರೆಲ್ರೂ. ಆಮೇಲೆ ಅದ್ಯಾವನ ಮಂಜ ಅಂತ. ಅವನು ಯಾವನ ಮಂಜ? ಅದು ಅವನು ಎಲ್ಲಿದ್ದಾನ ಮಂಜ? ಅವನು ಸಾಯಿ ಕುಮಾರ್ ಇದ್ರ ಬಗ್ಗೆ ಇರುವ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಕೊಡುವುದಕ್ಕೆ ರೆಡಿ ಇದ್ದಾರೆ. ಆಮೇಲೆ ಒಳಗಡೆ ಡಿಂಗ್ ಡಾಂಗ್ ಡಿಂಗು ಅಂತೆ, ಅದೂ ಇದೆಯಂತೆ. ಅದೇನೋ ಹಾಕಿದ್ದಾರೆ, ಹಂಗಂದ್ರೆ ನನ್ಗೆ ಗೊತ್ತಿಲ್ಲಪ್ಪ. ಡಿಂಗು ಡಾಂಗು ಅಂದ್ರೆ ಏನು ಕಾಲಿಂಗ್ ಬೆಲ್ಲ ಏನು? ಡಿಂಗ್ ಡಿಂಗ್ ಅಂತದ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಾಗಲ್ರಿ, ಅಮಾಯಕ ನಾನು. ಡಿಂಗ್ ಡಾಂಗ್ ಅಂತ ಹಾಕಿದ್ದಾರೆ. ಅದೇನೋ ನಾನು ನೋಡ್ಬೇಕಪ್ಪ. ಅದೇನು ಡಿಂಗ್ ಡಾಂಗ್?
ಹಾಡಂತೂ ಕೇಳಿಸ್ಕೊಂಡಿದ್ದೆ, ಡಿಂಗ್ ಡಾಂಗು ಅಂತ ಅಷ್ಟೇ. ಏನಂಗಂದ್ರೆ ಜೈಲೊಳಗೆ ಡಿಂಗ್ ಡಾಂಗ್ ಅಂದ್ರೆ ಹೌದಾ? ಹಂಗಂದ್ರೇನು? ಈಗ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರು ಕಿವಿಲಿ ಎಕ್ಸ್ಪ್ಲನೇಷನ್ ಬೇರೆ ಕೊಡ್ತಾ ಇದ್ದಾರೆ ನನಗೆ. ಕಾಲಿಂಗ್ ಬೆಲ್ ಇರ್ಬೋದು ಬಿಡ್ರಿ, ಡಿಂಗ್ ಡಿಂಗ್ ಅಂತದಲ್ಲ ಅದಿರ್ಬೋದು. ವಿಲ್ ಗೋ ಫಾರ್ ದಿ ಪಬ್ಲಿಕ್ ಕಾಲ್ಸ್ ಲೇಟರ್. ಪಬ್ಲಿಕ್ ಕಾಲ್ಸ್ ತಗೊಳ್ಳಿ. ಜಿಂಗಲಕ್ಕ ಜಯಶ್ರೀಯ ಸೀಕ್ರೆಟ್ ಚಾಪ್ಟರ್ಗೆ ಹೋಗ್ಬಿಡೋಣ. ಅದೇನೋ ಡಿಂಗ್ ಡಾಂಗ್ 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 ಅಂದ್ರಲ್ಲ ಅದನ್ನು ಹೋಗ್ಬಿಡೋಣ.